ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಂದು ಆರಾಸ್. సో ಅವ್ರ హత్ర కేలేనా ಹೇಗಿದೆ ಅಂತ. టేస్ట్ మాత్రం బ్రహ్మాండంగా ఉంది. నేను ఇది 4th టైం వచ్చింది ఇక్కడికి. ఫోర్త్ టైం అంటే గైస్ ఓకే. ఈ రోజు కొంచెం క్వాంటిటీ తక్కువ ఉంది. ఎక్కువ జనాలు ఉన్నప్పుడు కొంచెం క్వాంటిటీ తక్కువ వస్తుంది, లేదంటే ఎక్కువ వస్తుంది. అవునా? टेस्ट बहुत ज्यादा है. फर्स्ट टाइम आया. ಫಸ್ಟ್ ಟೈಮ್ ಓಕೆ. ರಿವ್ಯೂ ಟೇಸ್ಟ್ ತುಂಬಾ ಚೆನ್ನಾಗಿದೆ. ನಾನು ನನ್ನ ಪ್ರಕಾರ 8th ಟೈಮ್ ಏನೋ ಬರ್ತಾ ಇದ್ದೀನಿ. ಓಕೆನಾ? ಯಾವುದೇ ಹೇಳಿದಿನಲ್ಲ, ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ ಅಂತೆ. ಕ್ರೌಡ್ ಇರೋ ಟೈಮಲ್ಲಿ ಕಡಿಮೆ ಇದೆ. ಉಜೇರ್ ರಫ್. How was the taste? The taste is actually very good. It's better when we have it hot from the pot. Okay. So we pick it up from the parcel stuff, but then when it is hot, no, it'll be very nice. So please come and try. So yeah. Which is the most favorite? Like chicken or mutton biryani? Biryani means mutton only. Mutton biryani. Biryani means mutton only. Chicken biryani doesn't exist anywhere. Okay. Biryani means mutton only. So you come and try mutton biryani. One person like us can eat it full. So what about Yeah, I think mutton biryani is really good. And then the chicken kebab also was really nice. It was crispy and hot. It was good. But again, same like my brother said, it is best served when it's hot, and it was really very good. Actually, in Bangalore, it's Mallika biryani totally different. But taste is Mallika biryani is one of the biryani and salad. It's best. ಕ್ಯೂ ಇದೆ ಗೈಸ್ ಆರ್ಡರ್ಗೆ. ಎಲ್ಲರಿಗೂ ರಿವ್ಯೂ ಕೇಳಿದಾಯ್ತು, ಮತ್ತೆ ಆರ್ಡರ್ ಮಾಡಿದಾಯ್ತು. ಸೊ ಈಗ ನಮ್ಮ ಟರ್ನ್ ಊಟ ಮಾಡಿ ಹೇಗಿದೆ ಅಂತ ಹೇಳೋದು. ಅಂಡ್ ಇದು ನನ್ನ ಫಸ್ಟ್ ಟೈಮ್ ಅಲ್ಲಿ ಆಕ್ಚುಲಿ. ದಿಸ್ ಇಸ್ ಲೈಕ್ ಇದು ಓಪನ್ ಆದಾಗಿಂದ ನಾವು ಬರ್ತಾ ಇದ್ದೀವಿ. ಗುಡ್ ಬೈ. ಒಂಥರ ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಮತ್ತೆ ಯು ವಿಲ್ ಟ್ರೈ ಒನ್ ಟೈಮ್ ಅಲ್ಲ, ತುಂಬಾ ಸರಿನೇ ಟ್ರೈ ಮಾಡ್ಬೋದು. ಇದು ನಾಟಿ ಸ್ಟೈಲ್ ಬಿರಿಯಾನಿ, ಸೊ ಇಟ್ ಆಲ್ವೇಸ್ ಇದೆ. ಅದಕ್ಕೆ ಸ್ವಲ್ಪ ಗ್ಲೋ ಗ್ಲೋ ಕಾಣುತ್ತೈತಲ್ಲ ಬೇಕು, ಫುಲ್ ಆಗೈತೆ. ಅದೇ ನೋಡಿದ್ರೆ ಇನ್ನು ಇಷ್ಟಿದೆ ಗಾಯ, ತಿನ್ನಕ್ಕಾಗ್ತಾ ಇಲ್ಲ. ನೀವ್ ಯಾರಾದ್ರೂ ಬರಂಗಿದ್ರೆ ದಯವಿಟ್ಟು ಒಂದು 3-4 ಜನ ಬನ್ನಿ ಗೈಸ್. ನಮ್ ತರ ಇಬ್ರು ಬರಕ್ ಹೋಗ್ಬೇಡಿ, ಮತ್ತೆ ತಿನ್ನಕ್ಕಾಗ್ದಿರೋ ವೇಸ್ಟ್ ಮಾಡ್ಬೇಡಿ. ಆಗಂದ್ರೆ ನಾವ್ ವೇಸ್ಟ್ ಮಾಡ್ತಾ ಇಲ್ಲ. We will have it guys, we will have it. ಓಕೆ ಗೈಸ್, 600 rupees 650 rupees ಕೊಟ್ಟಿದ್ದೀವಿ ಗೈಸ್. ಸುಮ್ಮನೆ ವೇಸ್ಟ್ ಮಾಡಬಾರ್ದು. ನಮ್ಮ ಪೇರೆಂಟ್ಸ್ ಈ ಬ್ಲಾಗ್ ನೋಡ್ತಾರೆ, ಆಮೇಲೆ 650 rupees ಕೊಟ್ಬಿಟ್ಟು ಫುಲ್ ತಿಂದಿರಾ, ವಿಡಿಯೋಗೋಸ್ಕರ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀರಾ, ಅದು ಊಟ ವೇಸ್ಟ್ ಮಾಡಿದ್ದೀರಾ ಅಂತ ಬರ್ತಾರೆ. ಅದು ಬೈಕೊಂಬಾರ್ದಂತ ಈಗ ಫುಲ್ ಊಟ ಮಾಡಿ ಮುಗಿಸ್ಬೇಕು. ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀವಿ ಗೈಸ್. ಅದೇ ಚಾನೆಲ್ ಹೆಸರು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಒಂಥರ ಓಮ್ಲಿ ವೈಟ್ ಕೊಡ್ತಾ ಇದೆ. ಯಾಕಂದ್ರೆ ಫುಲ್ ಅಲ್ಲಿ ಟೀಮ್ ಅಲ್ಲಿ ಮತ್ತೆ ನೇಚರ್ ಮಧ್ಯದಲ್ಲಿ ಕುತ್ಕೊಂಡು ಜನ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವಲ್ಪ ಜನ ಫ್ರೆಂಡ್ಸ್ ಬಂದಿದ್ದಾರೆ. ನಾನು ನನ್ನ ಪಾರ್ಟ್ನರ್ ಕರ್ಕೊಂಡು ಬಂದಿದ್ದೀನಿ. ಸೊ ಇಟ್ಸ್ ಆಲ್ ಲೈಕ್ ಗುಡ್. ಒಂಥರ ವೈಟ್ ಚೆನ್ನಾಗಿದೆ. ಅದ್ರ ಮಧ್ಯದಲ್ಲಿ ಬಿರಿಯಾನಿ ಅಂಡ್
ಪೀಪಲ್ ಎವ್ರಿಬಡಿ ಸ್ವೀಟ್ ಗೈಸ್. ಕೆಲವೊಂದು ಜನ ಹೋಗಿ ಕೇಳಿದ್ವಿ ಬಟ್ ಅವ್ರಿಗೆ ವಿಡಿಯೋದಲ್ಲಿ ಬರಕ್ಕೆ ಇಷ್ಟ ಇಲ್ಲ, ಬಟ್ ರಿವ್ಯೂ ಹೇಳಿದ್ರು ಚೆನ್ನಾಗಿದೆ ಅಂತಲ್ಲ. ಸಪರೇಟ್ ಆಗಿ ಬಂದು ಹೇಳಿದ್ರು ನಮ್ ಹೇಳೋದ್ ಬರಲ್ಲ ಬಟ್ ನಮ್ ರಿವ್ಯೂ ಹೇಳಿದ್ರು ಗುಡ್. ಅವ್ರು ತುಂಬಾ ವರ್ಷದಿಂದ ಬರ್ತಿದ್ದಾರೆ, ಅರೌಂಡ್ 1 year ಅಂತ ಹೇಳಿದ್ರು. ಲೈಕ್ ಅವರು ರೆಗ್ಯುಲರ್ ಕಸ್ಟಮರ್ ಅಂತ, ಬಟ್ ವಿಡಿಯೋದಲ್ಲಿ ಬರಕ್ಕೆ ಅವ್ರಿಗೆ ಒಂಚೂರು ಮುಚ್ಚಿದಾರ ಅಂಡ್ ಪೋಸ್ ಮಾಡಬಾರ್ದಲ್ಲ ಗೈಸ್, ವಿಡಿಯೋ ಬರಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ. ಅಂಡ್ ಸ್ವಲ್ಪ ಜನ ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿದ್ರು. ಸರ್ ನಾವು ಹೋದ್ವಿ, ಕೇಳಿದ್ವಿ, ರಿವ್ಯೂ ಕೊಟ್ಟರು, ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ನಮಗೂ ತುಂಬಾ ಖುಷಿ ಆಯ್ತು. ನೀವು ಏನಾದ್ರು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಲ್ಲ. 12 o'clock ಓಪನ್ ಆದ್ರೆ ಮತ್ತೆ ಕ್ಲೋಸ್ ಆಗೋದು 4 ಅಂತೆ. ಸೊ ಯು ಗೈಸ್ ಕ್ಯಾನ್ ಕಮ್ ಅಂಡ್ ಗೋ ಅಂಡ್ ಇಟ್ಸ್ ವೆರಿ ಗುಡ್ ಆಕ್ಚುಲಿ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ. ಯು ಹ್ಯಾವ್ ಟು ಟ್ರೈ ಇಟ್ ಗೈಸ್. ಮುಂದೆ ಓಮ್ಲಿ ಬಿಲ್ ಕೊಡ್ತಾ ಇದೆ. ಆಕ್ಚುಲಿ ಗೈಸ್ ನಾವು 5 o'clock ಓಪನ್ ಇರುತ್ತೆ ಅಂತ ಅನ್ಕೊಂಡು ಮಾರ್ನಿಂಗ್ 5 ಗೆ ಎದ್ದು ಅರೌಂಡ್ ಇಲ್ಲಿ ರೀಚ್ ಆಗೋ ಶಕ್ತಿಗೆ 6:30 ಆಗಿತ್ತು ಅನ್ಸುತ್ತೆ. ಬಂದ್ ನೋಡಿದ್ರೆ ಕ್ಲೋಸ್ ಶಾಪ್ ಅಂಗಡಿ ತೆಗ್ದಿಲ್ಲ, ಯಾರು ಇಲ್ಲ. ನಾವು ಅಯ್ಯೋ ಕ್ಲೋಸ್ ಏನೋ ಅಂತ ಆಮೇಲೆ ಬೋರ್ ನೋಡಿದಾಗ ಗೊತ್ತಾಯ್ತು ಸ್ಯಾಟರ್ಡೆ ಮತ್ತೆ ಸಂಡೇ ಮಾತ್ರ ಮಾರ್ನಿಂಗ್ 5 o'clock ಓಪನ್ ಮಾಡ್ತಾರೆ. ಅದ್ರ ರೆಸ್ಟ್ ಡೇ ಎಲ್ಲ 12 o'clock ಓಪನ್ ಮಾಡ್ತಾರೆ ಅಂತ. ಸೊ ನೀವು ನಮ್ಮ ತರ ಮಾಡ್ಕೊಂಡು ಅಡಿ ಮಾರ್ನಿಂಗ್ 5 o'clock ಮಾತ್ರ ಎದ್ದು ಬರಕ್ ಹೋಗ್ಬೇಡಿ, ಆಮೇಲೆ ಮತ್ತೆ ಮನೆಗೆ ವಾಪಸ್ ಹೋಗ್ಬೇಕಾಗುತ್ತೆ. ನಾವು ಬೆಳಿಗ್ಗೆ ಬಂದು ಈಗ ನಮ್ಗಿಬ್ಬರಿಗೆ ಇವಾಗ ಮೊಯ್ ಆಗಿತ್ತು. ಮಾಡಕ್ ಹೋಗ್ಬೇಡಿ, ಮಿಸ್ಟೇಕ್ ನ ನೀವ್ ಮಾಡಕ್ ಹೋಗ್ಬೇಡಿ ಅಂತಾನೆ ನಾನು ನಿಮ್ಗೆ ಹೇಳ್ತಿರೋದು. ಸೊ ಸ್ಯಾಟರ್ಡೆ ಸಂಡೇ 5 o'clock ಇರುತ್ತೆ. ಅದ್ರ ರೆಸ್ಟ್ ಡೇ ಆಲ್ 12 o'clock ಓಪನ್ ಆಗ 12 o'clock ಓಪನ್ ಆಗ ಮತ್ತೆ ಕ್ಲೋಸ್ ಆಗೋದು 4 ಅಂತೆ. ಸೊ ಯು ಗೈಸ್ ಕ್ಯಾನ್ ಕಮ್ ಅಂಡ್ ಗೋ ಅಂಡ್ ಇಟ್ಸ್ ವೆರಿ ಗುಡ್ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಯು ಹ್ಯಾವ್ ಟು ಟ್ರೈ ಗೈಸ್. ಏನಂದ್ರೆ ನಾನು ಬ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಗೈಸ್. ಅಲ್ಲಿ ಜನ ಗ್ರೂಪ್ ಮೆಂಬರ್ಸ್ ಏನ್ ಮಾಡುದು ಅಂದ್ರೆ ಬ್ಲಾಗ್ ನೋಡಿದ ತಕ್ಷಣ ಓಡೋಗ್ಬಿಟ್ರು ಗೈಸ್. ಕ್ಯಾಮ್ರಾ ಮತ್ತೆ ಈ ತರ ಮೈಕ್ ಎಲ್ಲ ನೋಡಿ ಅವ್ರು ಓಡೋಗ್ತಿದಾರೆ. ಯಾಕೆ ಓಡೋಗ್ತಿದಾರೆ ಅಂತ ನನಗೆ ಗೊತ್ತಿಲ್ಲ. ನಾವೇನೋ ಮಾಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. Subscribe Bindu's channel and please support her also. All the best Bindu. ಪರ್ಸನಲ್ ಒಪಿನಿಯನ್ ಏನಂತ ಹೇಳಿದ್ರೆ ನನಗೆ ಮಟನ್ ಬಿರಿಯಾನಿ ತುಂಬಾ ಇಷ್ಟ ಆಯ್ತು. ಸೊ ನೀವೇನಾದ್ರೂ ಇಲ್ಲಿ ಬಂದ್ರೆ ದಯವಿಟ್ಟು ಮಟನ್ ಬಿರಿಯಾನಿನ ಒಂದ್ಸಲ ಟ್ರೈ ಮಾಡಿ. ಇಟ್ ವಾಸ್ ವೆರಿ ಮಚ್ ಗುಡ್. ಅಂಡ್ ಇಫ್ ಯು ಲೈಕ್ ದಿಸ್ ಬ್ಲಾಗ್ ಪ್ಲೀಸ್ ಯು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ.